ಅರ್ಜೆಂಟಾಗಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತಂದರೆ ನಾವು ಈ ರೀತಿ ಇಡ್ಲಿ ಮಿಕ್ಸ್ನ ನಾನು ತೊಗೊಂಡು ಬಂದಿದ್ದೀನಿ. ಇದು ಇನ್ಸ್ಟೆಂಟಾಗಿ ಮಾಡೋವಂಥ ಇಡ್ಲಿ. ಇದೊಂದು ಓಪನ್ ಮಾಡಿ ನೋಡಿದ್ರೆ ಇದೊಂದು ಸ್ಮೆಲ್ ತುಂಬ ಚೆನ್ನಾಗಿದೆ. ಒಗ್ಗರಣೆ ಕೊಟ್ಟಿದ್ದಾನೆ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಶುಂಠಿ ಎಲ್ಲ ಹಾಕಿ ಮಾಡಿಕೊಂಡಿದ್ದಾನೆ. ಇಲ್ಲಿ ನಾನೊಂದು 3 ಕಪ್ಪನ್ನ ಹಾಕ್ಕೊಳ್ತೀನಿ ಮೆಜರ್ ಮಾಡಿಕೊಂಡು. ಅದರಲ್ಲಿ 2 ಕಪ್ಪನ್ನ ನಾನು ಇಲ್ಲಿ ಮೊಸರು ಹಾಕ್ಕೊಳ್ತೀನಿ. ಮೊಸರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಇದಕ್ಕೊಂದು ಕಪ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪೆಲ್ಲ ಇದರೊಳಗೆ ಇದೆ ಅನಿಸುತ್ತೆ. ನಾನು ಹೀಗೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹಾಗೆ ಬಿಟ್ಟು ಒಂದು ಸ್ವಲ್ಪ ಹೊತ್ತಾದರೆ ಎಲ್ಲ ಹೀರ್ಕೊಳ್ಳುತ್ತೆ. ಇದು ಹಾಗೆ ಸ್ವಲ್ಪ ಚೆನ್ನಾಗಿ ಕಲಸಿಟ್ಟು ಬಿಡ್ತೀನಿ. ನಾನು ಇಲ್ಲಿ ಒಂದು 10 ನಿಮಿಷ ಬಿಡ್ತೀನಿ. ಇದಕ್ಕೊಂಚೂರು ಕೊತ್ತಂಬರಿ ಹಾಕಬೇಕು ಅಂತೆಲ್ಲ ಕೊಟ್ಟಿತ್ತು, ಹಾಗಾಗಿ ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಬೇರೆ ಏನಾದರೂ ನಾವು ವೆಜಿಟೇಬಲ್ ಹಾಕೋಬೋದು. ನಾನೇನು ಹಾಕ್ಕೊಳ್ತಾ ಇಲ್ಲ. ಇಲ್ಲೊಂದು ಗೋಡಂಬಿನ ಹಾಕ್ಕೊಳ್ತೀನಿ ಅಷ್ಟೇ. ಇದೊಂದು ಸ್ವಲ್ಪ ಬಿಟ್ಟು ಮತ್ತೆ ನೋಡಿದ್ರೆ ಮತ್ತೆ ಚೆನ್ನಾಗಿ ಹೀರ್ಕೊಂಡಿತ್ತು. ಇದು ರವೆ ಇಡ್ಲಿ ಅಲ್ವಾ, ಹಾಗಾಗಿ ಚೆನ್ನಾಗಿ ಹೀರ್ಕೊಂಡಿದೆ. ಇದಕ್ಕೊಂಚೂರು ನೀರು ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ತೀನಿ. ಮತ್ತು ಇದೊಂದು ಸ್ವಲ್ಪ ಬಿಟ್ಟು ಆದಮೇಲೆ ಇದನ್ನು ನಾನು ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಕೆಳಗಡೆ ಒಂದು ಗೋಡಂಬಿ ಹಿಟ್ಟು ನಾನು ಇಲ್ಲಿ ಮಾಡ್ಕೊಳ್ತೀನಿ. ಗಟ್ಟಿ ಇದೆ, ಹಾಗಾಗಿ ಹಂಗೆ ಹಾಕ್ಕೊಳ್ತೀನಿ. ನಾನಿಲ್ಲಿ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ಇಲ್ಲಿ ಹಾಕ್ಕೊಂಡು ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಇನ್ಸ್ಟೆಂಟ್ ವಡೆ ಮಾಡ್ಕೊಳ್ತಾ ಇದ್ದೀನಿ ರವೆಯಲ್ಲೇ. ಈ ಮಿಕ್ಸ್ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ಜೀರಿಗೆ, ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ, ಈರುಳ್ಳಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕುದಿ ಬಂದಮೇಲೆ ರವೆ ಹಾಕ್ಕೊಳ್ತೀನಿ. ಮಾಮೂಲಿ ನಾರ್ಮಲ್ ಸಣ್ಣ ರವೆನೇ. ಇದನ್ನು ಚೆನ್ನಾಗಿ ನಾನು ತಿರುಗಿಸ್ಕೊಂಡು ಒಂದು ಲೋಟಕ್ಕೆ 1 ಲೋಟ ರವೆ ಹಾಕ್ಕೊಂಡು ನಾನು ತಿರುಗಿಸ್ಕೊಂಡು ಸ್ವಲ್ಪ ಬಾಯ್ಲ್ ಆದಮೇಲೆ ತಣ್ಣಗಾದಮೇಲೆ ಇದು ವಡೆ ರೀತಿಯಲ್ಲಿ ನಾನು ಸಣ್ಣ ವಡೆ ರೀತಿಯಲ್ಲಿ ನಾನಿಲ್ಲಿ ತಟ್ಟಿ ಎಣ್ಣೆಯಲ್ಲಿ ಕರ್ಕೊಳ್ತೀನಿ. ಈ ಇಡ್ಲಿ ಮಿಕ್ಸ್ ರವೆನ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಆ ರೀತಿ ಇದೆ. ಇದು ಚೆನ್ನಾಗಿದೆ. ಇಲ್ಲಿ ನೋಡಿ, ಇದು ತಣ್ಣಗಾದಮೇಲೆ ನಾನು ಇಲ್ಲಿ ವಡೆ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಸಣ್ಣ ವಡೆ ಮಾಡ್ಕೊಳ್ತೀನಿ. ಚೆನ್ನಾಗಿ ಬಾಯ್ಲ್ ಆಗಿ ಗರಿ ಗರಿಯಾಗಿ ಬರುತ್ತೆ ಅಂತೇಳಿ ನಾನು ಇಲ್ಲಿ ನೋಡಿ ಸಣ್ಣ ವಡೆ ಮಾಡಿಕೊಂಡು ಇದನ್ನು ಸೆಂಟ್ರಲ್ ಒಂದು ಸ್ವಲ್ಪ ಹೋಲ್ ಮಾಡಿಕೊಂಡ್ರೆ ಆಯಿತು. ಹೆಬ್ಬೆಟ್ಟಲ್ಲೇ ನಾವು ಮೆದು ವಡೆ ಹೇಗೆ ಮಾಡ್ತೀವೋ ಅದೇ ರೀತಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ರವೆ ಅದರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಿ ನಾನು ಈ ರೀತಿ ವಡೆ ಮಾಡ್ಕೊಳ್ತಾ ಇದ್ದೀನಿ. ಇನ್ಸ್ಟೆಂಟ್ ಇಡ್ಲಿ, ಇನ್ಸ್ಟೆಂಟ್ ವಡೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದೊಂದ್ಸಲಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ಇಲ್ಲಿ ನೋಡಿ ಆಗಿದೆ. ಇಲ್ಲಿ ಇಡ್ಲಿ ಎಷ್ಟು ದಪ್ಪವಾಗಿ ಉಬ್ಬಿ ಬಂದಿದೆ. ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿದೆ. ಕೊತ್ತಂಬರಿ ಎಲ್ಲ ಹಾಕಿರೋದ್ರಿಂದ ಒಗ್ಗರಣೆ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ನಾನೊಂದು ಕಾಯಿ ಚಟ್ನಿ ಮತ್ತು ಸಾಂಬಾರು ಇಟ್ಕೊಳ್ತಾ ಇದ್ದೀನಿ. ಜೊತೆಗೆ ವಡೆ ಇಟ್ಕೊಳ್ತಾ ಇದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಡ್ಲಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಬಂದಿದೆ.